ನಮಸ್ತೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲೂ ಕೂಡ ವಯಸ್ಸಾಗಿರೋರಿದ್ದಾರೆ. ಅವರು ಯಾವಾಗಲೂ ನೀ ಪೇನು ಜಾಯಿಂಟ್ಸ್ ಪೇನ್ ಅಂತ ಹೇಳ್ತಾ ಇರ್ತಾರೆ. ಹಾಗಿದ್ದರೆ ಈ ಸಿಂಪಲ್ 5 ಚೇರ್ ಯೋಗ ಸ್ಟ್ರೆಚಸ್ ಮಾಡೋದ್ರಿಂದ ಅವ್ರ ಪೇನ್ ಕೂಡ ರಿಲೀಫ್ ಆಗುತ್ತೆ, ಮಸಲ್ ಕೂಡ ಸ್ಟ್ರೆಂಥನ್ ಆಗುತ್ತೆ. ಈ ವಿಡಿಯೋ ಮಿಸ್ ಆಗಬಾರ್ದಂದರೆ ಇವಾಗಲೇ ವಿಡಿಯೋನ ಸೇವ್ ಮಾಡಿ ನಿಮ್ಮ ಪೇರೆಂಟ್ಸ್ ಜೊತೆಗೆ ಶೇರ್ ಮಾಡಿ. ಫಸ್ಟ್ ಎಕ್ಸಸೈಸ್ ಬಂದು ಸೀಟೆಡ್ ಮೌಂಟೇನ್ ಪೋಸ್. ಇದು ಹೇಗೆ ಮಾಡೋದು ಅಂದರೆ, ನಿಮ್ಮ ಹ್ಯಾಂಡ್ಸ್ನ ರೈಸ್ ಮಾಡಿ ಮೇಲೆ, ಬ್ಯಾಕ್ನ ಮೇಲೆ ಪುಷ್ ಮಾಡಬೇಕೀಗ, ಎಕ್ಸ್ಟೆಂಡ್ ಮಾಡಬೇಕು ಬ್ಯಾಕ್ನ. ಇದು ಒಂದು 5 ಬ್ರೆತ್ಸ್ವರೆಗೂ ಹೋಲ್ಡ್ ಮಾಡಿ, ಅಂದರೆ 5 ಟೈಮ್ಸ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ಇದು 5 ಟೈಮ್ಸ್ ರಿಪೀಟ್ ಮಾಡಿ. ಸೆಕೆಂಡ್ ಎಕ್ಸಸೈಸ್ ಬಂದು ಸೀಟೆಡ್ ಕ್ಯಾಟ್ ಆ್ಯಂಡ್ ಟೋ ಸ್ಟ್ರೆಚ್. ನೋಡಿ, ಇದು ಮಾಡೋದಕ್ಕೆ ಬ್ಯಾಕ್ ಸ್ಟ್ರೈಟ್ ಇಟ್ಕೊಳ್ಳಿ, ನಿಮ್ಮದು ಅಪ್ಪರ್ ಬ್ಯಾಕ್ನ ಆರ್ಚ್ ಮಾಡಿ, ಹೀಗೆ ಚಿನ್ ಟಕ್ ಮಾಡಿ, ಮತ್ತು ಚೆಸ್ಟ್ನ ಎಕ್ಸ್ಪೆಂಡ್ ಮಾಡಿ. ಇದು 5 ಟೈಮ್ಸ್ ರಿಪೀಟ್ ಮಾಡಿ. ಥರ್ಡ್ ಎಕ್ಸಸೈಸ್ ಬಂದು ಸೀಟೆಡ್ ಫಾರ್ವರ್ಡ್ ಬೆಂಡ್. ಇದು ಮಾಡೋದಕ್ಕೆ ನಿಮ್ಮ ಹ್ಯಾಂಡ್ಸ್ನ ರೈಸ್ ಮಾಡಿ, ಎಕ್ಸೈಲ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಮಾಡಿ, ಆ್ಯಂಕಲ್ನ ಹೋಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲಿ ಒಂದು 5 ಸೆಕೆಂಡ್ಸ್, ಇಲ್ಲಾಂದರೆ 5 ಟೈಮ್ಸ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ಇದು 5 ಟೈಮ್ಸ್ ರಿಪೀಟ್ ಮಾಡಿ. ಫೋರ್ತ್ ಎಕ್ಸಸೈಸ್ ಬಂದು ಸೈಡ್ ಸ್ಟ್ರೆಚ್, ಸೀಟೆಡ್ ಸೈಡ್ ಸ್ಟ್ರೆಚ್. ಇದು ಮಾಡೋದಕ್ಕೆ ನಿಮ್ಮ ಹ್ಯಾಂಡ್ನ ಈಗ ಹೋಲ್ಡ್ ಮಾಡಿ, ಸೈಡ್ ಬೆಂಡ್ ಆಗಿ ಈ ರೀತಿ ನಿಮ್ಮ ಲ್ಯಾಟ್ಸ್ ಮಸಲೆಲ್ಲ ಸ್ಟ್ರೆಚ್ ಆಗಬೇಕು. ಇಲ್ಲೂ ಕೂಡ 5 ಟೈಮ್ಸ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ಬೋತ್ ಸೈಡ್ ಮಾಡಿ ಈ ಥರ. ಫಿಫ್ತ್ ಎಕ್ಸಸೈಸ್ ಬಂದು ಸೀಟೆಡ್ ವಾರಿಯರ್ ಪೋಸ್. ಇದು ಮಾಡೋದು ಹೇಗೆ ಅಂದರೆ, ನೋಡಿ, ಒಂದು ಹ್ಯಾಂಡ್ಸ್ ವೈಡ್, ಒಂದು ಲೆಗ್ ವೈಡ್ ಇರಲಿ, ಒಂದು ಫಾರ್ವರ್ಡಿಗೆ 2 ಹ್ಯಾಂಡ್ನು ರೈಸ್ ಮಾಡಿ, ಇಲ್ಲಿ 5 ಟೈಮ್ಸ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ಬೋತ್ ಸೈಡ್ ಮಾಡಿ. ಒಂದು ಲೆಗ್ ಎಕ್ಸ್ಟೆಂಡ್ ಆಗಿರಬೇಕು, ಇನ್ನೊಂದು ಲೆಗ್ ಸ್ಟ್ರೈಟ್ ಇರಲಿ. 2 ಹ್ಯಾಂಡು ರೈಸ್ ಮಾಡಿ. ಈಗ 5 ಟೈಮ್ಸ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಈ ಎಲ್ಲ ಸ್ಟ್ರೆಚಸ್ನು 5 ಟೈಮ್ಸ್ ರಿಪೀಟ್ ಮಾಡಿ. ಇದನ್ನು ನಿಮ್ಮ ಪೇರೆಂಟ್ಸ್ ಜೊತೆ ಶೇರ್ ಮಾಡಿ, ಹಾಗೆ ತಪ್ಪದೆ ನನ್ನ ಐಡಿಯಾನ ಫಾಲೋ ಮಾಡಿ. ಧನ್ಯವಾದಗಳು ಗೆಳೆಯರು.